ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕಿಂಗ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದಂತ. ಫಸ್ಟು ಇವತ್ತು ಮಾಡ್ತೀರಲ್ಲ, ಹಿಂದಿನ ದಿವಸನೇ ಅಕ್ಕಿ ನೆನೆಸಿಟ್ಕೊಬೇಕು. ಆಮೇಲೆ 2 ಪೌರ್ ನೆನೆಸಿಟ್ಟಿದ್ವಿ. ಆಮೇಲೆ ಹಲಸಿನ ಹಣ್ಣು ಸುಳಿ ಎಲ್ಲ ಬಿಡಿಸ್ಕೊಂಡು ಬೀಜ ಎಲ್ಲ ತಗೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ತೊಗೊಂಡಿದ್ದೀನಿ, ಕಾಯಿ ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಾಯಿ. ಆಮೇಲೆ ಫಸ್ಟು ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಅಕ್ಕಿ ನೆನೆಸಿಟ್ಕೊತೀವಲ್ಲ ಹಿಂದಿನ ದಿವಸ, ಅದನ್ನು ಸ್ವಲ್ಪ ಸೇರಿಸ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ತುಂಬ ಚೆನ್ನಾಗಾಗತ್ತೆ ದೋಸೆ. ನೀವು ಇಡ್ಲಿನೂ ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಕಡುಬು ಮಾಡ್ಬೋದು. ನಾನು ಕಡುಬು ಮಾಡಿ ಹಾಕಿದ್ದೆ ಒಂದು ಸತಿ ವಿಡಿಯೋ. ಅದೇ ಥರ ಇವತ್ತು ದೋಸೆ ಮಾಡಿ ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ದೋಸೆ ಹಿಟ್ಟು ಅದೇ ಬರಬೇಕು. ನೀವು ಬೇಕಾದ್ರೆ ಬಾಳೆಲೆಲ್ಲೋ ಮಾಡ್ಕೊಬೋದು. ಬಾಳೆಲೆಲ್ಲಿ ತೊಗೊಂಡು ಮಾಡ್ಬೋದು, ಅದು ಕಡುಬು ಆಗಿಬಿಡುತ್ತೆ. ಇದು ನಾವು ದೋಸೆ ಮಾಡ್ತಾ ಇರೋದಲ್ಲ, ಚೆನ್ನಾಗಾಗುತ್ತೆ. ನೋಡಿ, ಫುಲ್ ಪೇಸ್ಟ್ ಆಗಿದೆ. ಈಗ ಒಂದು ಪಾತ್ರೆ ಸರ್ವ್ ಮಾಡ್ಕೊತೀವಿ. ಸರ್ವ್ ಮಾಡ್ಕೊಂಡಾದ್ರೆ ಒಂದು 10-15 ನಿಮಿಷ ಬಿಟ್ಟು ಅದೊಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಬೆಲ್ಲ ಬೇಕಾದರೆ ಹಾಕೊಬೋದು ಟೇಸ್ಟಿಗೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಬೇಕು. ನೀವು ಸ್ವೀಟ್ ಕಮ್ಮಿ ಅನಿಸಿದ್ರೆ ಬೆಲ್ಲ ಹಾಕ್ಕೊಬೋದು, ಇಲ್ಲಾಂದರೆ ಬೇಕಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ, ಒಂದ್ಸತಿ ಕೈ ಆಡಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಬೇಕು. ಈಗ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಒಂದು ಸ್ಪೂನ್ ಹಾಕ್ಕೊತೀನಿ ಬೆಲ್ಲ. ಆಮೇಲೆ ಚೂರು ಉಪ್ಪು ಹಾಕ್ಕೊತೀನಿ. ಆಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗೆ. ಎಲ್ಲದಕ್ಕೂ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಹಂಚಿಡ್ತೀನಿ ಕಾಯಿಗೆ. ಆಮೇಲೆ ಎಣ್ಣೆ ಹಾಕ್ಕೊಂಡು ಈಗ ಹಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಕಾಯಿ ಬೇಕಲ್ಲ, ಅಷ್ಟೊತ್ತಿಗೆ ಇದು ಹಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಮಸಾಲೆ ದೋಸೆ ಥರನೇ ಬರುತ್ತೆ. ತುಂಬ ಚೆನ್ನಾಗಾಗತ್ತೆ ಟೇಸ್ಟ್. ನೀವು ರೋಸ್ಟ್ ಬೇಕಾದ್ರೆ ರೋಸ್ಟ್ ಮಾಡ್ಕೊಬೋದು. ಈಗ ಮುಚ್ಕೊಬೇಕು. ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಈಗ ತುಪ್ಪ ಬೇಕಾದ್ರೆ ಹಾಕ್ಕೊಬೋದು, ಎಣ್ಣೆ ಬೇಕಾದ್ರೆ ಹಾಕ್ಕೊಬೋದು. ಈಗ ತುಪ್ಪ ಹಾಕ್ಕೊತಾ ಇದೀವಿ ನಾವು. ಇದು ಜೇನುತುಪ್ಪದ ಜೊತೆನೂ ತಿನ್ಬೋದು, ಚೆನ್ನಾಗಾಗತ್ತೆ. ಒಂದ್ಸತಿ ಉಲ್ಟಾ ಮಾಡಿ ನೋಡಿ, ರೋಸ್ಟ್ ಆಗಿದೆ ದೋಸೆ. ತುಂಬ ಚೆನ್ನಾಗಾಗಿತ್ತು ದೋಸೆ. ಸ್ವೀಟ್ ಕಮ್ಮಿ ಅನಿಸಿದ್ರೆ ಬೆಲ್ಲ ಆವಾಗಲೇ ಸೇರಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಸೇರ್ಸೋಕ್ಕೆ ಬರಲ್ಲ. ಸೇರಿಸ್ಕೊಂಡ್ಬಿಟ್ಟು ರೆಡಿ ಆಯಿತು ಹಲಸಿನ ಹಣ್ಣಿನ ದೋಸೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ತುಪ್ಪ ಹಾಕ್ಕೊಂಡು, ಜೇನುತುಪ್ಪ ಹಾಕ್ಕೊಂಡು ತಿಂತಿದ್ದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.